ವಸಂತ್ ಅವರೇ, ಇದೊಂದು ವಿಚಾರ ನೋಡಿ, ಇಂಥದ್ದೆಲ್ಲ ಸಾಧ್ಯತೆಗಳಿದೆ. ಹೋರಾಟ ಮಾಡುವವರಿಗೆ ಈ ತರದ ಆಪ್ಷನ್ಗಳಿದಾವೆ. ಮುಂದುವರಿದುದನ್ನ ತೆಗೆದುಕೊಂಡು ಹೋಗು ಸಾಬೀತು ಮಾಡುವಂತ ಅವಕಾಶಗಳಿದೆ. ಯಾಕೆ ಇದನ್ನ ಜೀವಂತವಾಗಿಟ್ಟಿದ್ದಾರೆ? ಯಾಕೆ ಆ ಒಂದು ನಿರ್ಧಾರ ಅಥವಾ ಆ ರೀತಿ ಮಾಡೋದಕ್ಕೆ ಇವ್ರು ಹೋಗೋದಿಲ್ಲ? ಏನ್ ಹಿಡನ್ ಅಜೆಂಡಾ ಏನಾಗಾದ್ರೆ ವಸಂತ್ ಗಿಳಿಯಾರ್? ಇಲ್ಲಿ ಎಲ್ಲೂ ಚರ್ಚೆ ಆಗದ ಇನ್ನೊಂದು ಮುಖ್ಯವಾದ ಅಂಶ ನೋಡಿ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಸಂತೋಷ್ ರಾವ್ ಪರವಾಗಿ ಒಂದು ಅರ್ಜಿಯನ್ನ ಹೈಕೋರ್ಟಿಗೆ ಸಲ್ಲಿಸ್ತಾರೆ. ನಾನು ನಿರಪರಾಧಿ, ನನಗೆ ಶಿಕ್ಷೆ ಆಗಿತ್ತು, ನನಗೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ. ಅದನ್ನು ಕೂಡ ಹೈಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಆತ ನಿರಪರಾಧಿ ಆಗಿದ್ದೇ ಹೌದಾಗಿದ್ರೆ ಹೈಕೋರ್ಟ್ ಆತನಿಗೆ ಪರಿಹಾರವನ್ನ ಒದಗಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇತ್ತು. ಈ ಬೇರೆ ಬೇರೆ ಪ್ರಕರಣದಲ್ಲಿ ಅದಾಗಿತ್ತು. ಅದು ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಅಲ್ಲಿಂದ ಬಿಡುಗಡೆ ಆಗೋದೇ, ಖುಲಾಸೆ ಆಗೋದೇ ಹೊರತು ಆತ ನಿರಪರಾಧಿ ಎನ್ನುವ ಕಾರಣಕ್ಕಲ್ಲ. ಆ ರೀತಿ ಇವರು ಬಿಂಬಿಸ್ತಾ ಇರುವಂತದ್ದು ತಪ್ಪು. ಮತ್ತೆ ಬೀದಿ ಹೋರಾಟಗಳನ್ನ ಮಾಡುವುದರ ಬಗ್ಗೆ ನೀವು ಹೇಳಿದ್ರಿ, ಅದು ಅಕ್ಷರಶಃ ಸತ್ಯ. ಇವ್ರು ಮಾಡಬೇಕಾಗಿರುವಂತದ್ದು ಈ ಆಗ್ಲೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದಾಗೆ ನರೇಂದ್ರ ಮೋದಿ ಅವರು, ಸಿದ್ದರಾಮಯ್ಯ ಅವರು ಹೇಳಿ ಆಗುವಂತದ್ದಲ್ಲ. ಈ ದೇಶದ ಅತ್ಯಂತ ಗೌರವಾನ್ವಿತವಾದಂತಹ ತನಿಖಾ ಏಜೆನ್ಸಿ ಆದಂತಹ ಸಿಬಿಐ ಇದರಲ್ಲಿ ಚಾರ್ಜ್ ಶೀಟ್ ಹಾಕಿದೆ, ಸಿಒಡಿ ಹಾಕಿದೆ. ಇನ್ ಬೇರೆ ಯಾವುದೋ ಬಂದು ಅದರ ಅಧೀನ ಸಂಸ್ಥೆಗಳು ಮಾಡಕ್ಕಾಗೋದಿಲ್ಲ. ಇವ್ರಿಗೆ ಅವಕಾಶ ಇರುವಂತದ್ದು, ಇವ್ರ ಹತ್ರ ಸಾಕ್ಷಿ ಇರುವುದೇ ನಿಜವೇ ಆದರೆ 319 ಅಪ್ಲಿಕೇಶನ್ ಜೊತೆಗೆ ಇವರು ಸುಪ್ರೀಂ ಕೋರ್ಟಿಗಾದರೂ ಆ ಸಾಕ್ಷಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇವರು ಇದನ್ನು ಯಾಕೆ ಮಾಡ್ತಾ ಇಲ್ಲ ಎನ್ನುವುದು ನನ್ನ ಬಹುಮುಖ್ಯವಾದಂತ ಪ್ರಶ್ನೆ. ವಸಂತ್ ಅವರೇ, ಇದೊಂದು ವಿಚಾರ ನೋಡಿ, ಇಂಥದ್ದೆಲ್ಲ ಸಾಧ್ಯತೆಗಳಿದೆ. ಹೋರಾಟ ಮಾಡುವವರಿಗೆ ಈ ತರದ ಆಪ್ಷನ್ಗಳಿದಾವೆ. ಮುಂದುವರಿದುದನ್ನ ತೆಗೆದುಕೊಂಡು ಹೋಗು ಸಾಬೀತು ಮಾಡುವಂತ ಅವಕಾಶಗಳಿದೆ. ಯಾಕೆ ಇದನ್ನ ಜೀವಂತವಾಗಿಟ್ಟಿದ್ದಾರೆ? ಯಾಕೆ ಆ ಒಂದು ನಿರ್ಧಾರ ಅಥವಾ ಆ ರೀತಿ ಮಾಡೋದಕ್ಕೆ ಇವ್ರು ಹೋಗೋದಿಲ್ಲ? ಏನ್ ಹಿಡನ್ ಅಜೆಂಡಾ ಏನಾಗಾದ್ರೆ ವಸಂತ್ ಗಿಳಿಯಾರ್? ಇಲ್ಲಿ ಎಲ್ಲೂ ಚರ್ಚೆ ಆಗದ ಇನ್ನೊಂದು ಮುಖ್ಯವಾದ ಅಂಶ ನೋಡಿ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಸಂತೋಷ್ ರಾವ್ ಪರವಾಗಿ ಒಂದು ಅರ್ಜಿಯನ್ನ ಹೈಕೋರ್ಟಿಗೆ ಸಲ್ಲಿಸ್ತಾರೆ. ನಾನು ನಿರಪರಾಧಿ, ನನಗೆ ಶಿಕ್ಷೆ ಆಗಿತ್ತು, ನನಗೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ. ಅದನ್ನು ಕೂಡ ಹೈಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಆತ ನಿರಪರಾಧಿ ಆಗಿದ್ದೇ ಹೌದಾಗಿದ್ರೆ ಹೈಕೋರ್ಟ್ ಆತನಿಗೆ ಪರಿಹಾರವನ್ನ ಒದಗಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇತ್ತು. ಈ ಬೇರೆ ಬೇರೆ ಪ್ರಕರಣದಲ್ಲಿ ಅದಾಗಿತ್ತು. ಅದು ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಅಲ್ಲಿಂದ ಬಿಡುಗಡೆ ಆಗೋದೇ, ಖುಲಾಸೆ ಆಗೋದೇ ಹೊರತು ಆತ ನಿರಪರಾಧಿ ಎನ್ನುವ ಕಾರಣಕ್ಕಲ್ಲ. ಆ ರೀತಿ ಇವರು ಬಿಂಬಿಸ್ತಾ ಇರುವಂತದ್ದು ತಪ್ಪು. ಮತ್ತೆ ಬೀದಿ ಹೋರಾಟಗಳನ್ನ ಮಾಡುವುದರ ಬಗ್ಗೆ ನೀವು ಹೇಳಿದ್ರಿ, ಅದು ಅಕ್ಷರಶಃ ಸತ್ಯ. ಇವ್ರು ಮಾಡಬೇಕಾಗಿರುವಂತದ್ದು ಈ ಆಗ್ಲೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದಾಗೆ ನರೇಂದ್ರ ಮೋದಿ ಅವರು, ಸಿದ್ದರಾಮಯ್ಯ ಅವರು ಹೇಳಿ ಆಗುವಂತದ್ದಲ್ಲ. ಈ ದೇಶದ ಅತ್ಯಂತ ಗೌರವಾನ್ವಿತವಾದಂತಹ ತನಿಖಾ ಏಜೆನ್ಸಿ ಆದಂತಹ ಸಿಬಿಐ ಇದರಲ್ಲಿ ಚಾರ್ಜ್ ಶೀಟ್ ಹಾಕಿದೆ, ಸಿಒಡಿ ಹಾಕಿದೆ. ಇನ್ ಬೇರೆ ಯಾವುದೋ ಬಂದು ಅದರ ಅಧೀನ ಸಂಸ್ಥೆಗಳು ಮಾಡಕ್ಕಾಗೋದಿಲ್ಲ. ಇವ್ರಿಗೆ ಅವಕಾಶ ಇರುವಂತದ್ದು, ಇವ್ರ ಹತ್ರ ಸಾಕ್ಷಿ ಇರುವುದೇ ನಿಜವೇ ಆದರೆ 319 ಅಪ್ಲಿಕೇಶನ್ ಜೊತೆಗೆ ಇವರು ಸುಪ್ರೀಂ ಕೋರ್ಟಿಗಾದರೂ ಆ ಸಾಕ್ಷಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇವರು ಇದನ್ನು ಯಾಕೆ ಮಾಡ್ತಾ ಇಲ್ಲ ಎನ್ನುವುದು ನನ್ನ ಬಹುಮುಖ್ಯವಾದಂತ ಪ್ರಶ್ನೆ. ವಸಂತ್ ಅವರೇ, ಇದೊಂದು ವಿಚಾರ ನೋಡಿ, ಇಂಥದ್ದೆಲ್ಲ ಸಾಧ್ಯತೆಗಳಿದೆ. ಹೋರಾಟ ಮಾಡುವವರಿಗೆ ಈ ತರದ ಆಪ್ಷನ್ಗಳಿದಾವೆ. ಮುಂದುವರಿದುದನ್ನ ತೆಗೆದುಕೊಂಡು ಹೋಗು ಸಾಬೀತು ಮಾಡುವಂತ ಅವಕಾಶಗಳಿದೆ. ಯಾಕೆ ಇದನ್ನ ಜೀವಂತವಾಗಿಟ್ಟಿದ್ದಾರೆ? ಯಾಕೆ ಆ ಒಂದು ನಿರ್ಧಾರ ಅಥವಾ ಆ ರೀತಿ ಮಾಡೋದಕ್ಕೆ ಇವ್ರು ಹೋಗೋದಿಲ್ಲ? ಏನ್ ಹಿಡನ್ ಅಜೆಂಡಾ ಏನಾಗಾದ್ರೆ ವಸಂತ್ ಗಿಳಿಯಾರ್? ಇಲ್ಲಿ ಎಲ್ಲೂ ಚರ್ಚೆ ಆಗದ ಇನ್ನೊಂದು ಮುಖ್ಯವಾದ ಅಂಶ ನೋಡಿ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಸಂತೋಷ್ ರಾವ್ ಪರವಾಗಿ ಒಂದು ಅರ್ಜಿಯನ್ನ ಹೈಕೋರ್ಟಿಗೆ ಸಲ್ಲಿಸ್ತಾರೆ. ನಾನು ನಿರಪರಾಧಿ, ನನಗೆ ಶಿಕ್ಷೆ ಆಗಿತ್ತು, ನನಗೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ. ಅದನ್ನು ಕೂಡ ಹೈಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಆತ ನಿರಪರಾಧಿ ಆಗಿದ್ದೇ ಹೌದಾಗಿದ್ರೆ ಹೈಕೋರ್ಟ್ ಆತನಿಗೆ ಪರಿಹಾರವನ್ನ ಒದಗಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇತ್ತು. ಈ ಬೇರೆ ಬೇರೆ ಪ್ರಕರಣದಲ್ಲಿ ಅದಾಗಿತ್ತು. ಅದು ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಅಲ್ಲಿಂದ ಬಿಡುಗಡೆ ಆಗೋದೇ, ಖುಲಾಸೆ ಆಗೋದೇ ಹೊರತು ಆತ ನಿರಪರಾಧಿ ಎನ್ನುವ ಕಾರಣಕ್ಕಲ್ಲ. ಆ ರೀತಿ ಇವರು ಬಿಂಬಿಸ್ತಾ ಇರುವಂತದ್ದು ತಪ್ಪು. ಮತ್ತೆ ಬೀದಿ ಹೋರಾಟಗಳನ್ನ ಮಾಡುವುದರ ಬಗ್ಗೆ ನೀವು ಹೇಳಿದ್ರಿ, ಅದು ಅಕ್ಷರಶಃ ಸತ್ಯ. ಇವ್ರು ಮಾಡಬೇಕಾಗಿರುವಂತದ್ದು ಈ ಆಗ್ಲೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದಾಗೆ ನರೇಂದ್ರ ಮೋದಿ ಅವರು, ಸಿದ್ದರಾಮಯ್ಯ ಅವರು ಹೇಳಿ ಆಗುವಂತದ್ದಲ್ಲ. ಈ ದೇಶದ ಅತ್ಯಂತ ಗೌರವಾನ್ವಿತವಾದಂತಹ ತನಿಖಾ ಏಜೆನ್ಸಿ ಆದಂತಹ ಸಿಬಿಐ ಇದರಲ್ಲಿ ಚಾರ್ಜ್ ಶೀಟ್ ಹಾಕಿದೆ, ಸಿಒಡಿ ಹಾಕಿದೆ. ಇನ್ ಬೇರೆ ಯಾವುದೋ ಬಂದು ಅದರ ಅಧೀನ ಸಂಸ್ಥೆಗಳು ಮಾಡಕ್ಕಾಗೋದಿಲ್ಲ. ಇವ್ರಿಗೆ ಅವಕಾಶ ಇರುವಂತದ್ದು, ಇವ್ರ ಹತ್ರ ಸಾಕ್ಷಿ ಇರುವುದೇ ನಿಜವೇ ಆದರೆ 319 ಅಪ್ಲಿಕೇಶನ್ ಜೊತೆಗೆ ಇವರು ಸುಪ್ರೀಂ ಕೋರ್ಟಿಗಾದರೂ ಆ ಸಾಕ್ಷಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇವರು ಇದನ್ನು ಯಾಕೆ ಮಾಡ್ತಾ ಇಲ್ಲ ಎನ್ನುವುದು ನನ್ನ ಬಹುಮುಖ್ಯವಾದಂತ ಪ್ರಶ್ನೆ.
ವಸಂತ್ ಅವರೇ, ಇದೊಂದು ವಿಚಾರ ನೋಡಿ, ಇಂಥದ್ದೆಲ್ಲ ಸಾಧ್ಯತೆಗಳಿದೆ. ಹೋರಾಟ ಮಾಡುವವರಿಗೆ ಈ ತರದ ಆಪ್ಷನ್ಗಳಿದಾವೆ. ಮುಂದುವರಿದು ಇದನ್ನ ತೆಗೆದುಕೊಂಡು ಹೋಗಿ ಸಾಬೀತು ಮಾಡುವಂತ ಅವಕಾಶಗಳಿದೆ. ಯಾಕೆ ಇದನ್ನ ಜೀವಂತವಾಗಿಟ್ಟಿದ್ದಾರೆ? ಯಾಕೆ ಆ ಒಂದು ನಿರ್ಧಾರ ಅಥವಾ ಆ ರೀತಿ ಮಾಡೋದಕ್ಕೆ ಇವ್ರು ಹೋಗೋದಿಲ್ಲ? ಏನ್ ಹಿಡನ್ ಅಜೆಂಡಾ ಏನಾಗಾದ್ರೆ ವಸಂತ್ ಗಿಳಿಯಾರ್? ಇಲ್ಲಿ ಎಲ್ಲೂ ಚರ್ಚೆ ಆಗದ ಇನ್ನೊಂದು ಮುಖ್ಯವಾದ ಅಂಶ ನೋಡಿ, ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಇವ್ರು ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಸಂತೋಷ್ ರಾವ್ ಪರವಾಗಿ ಒಂದು ಅರ್ಜಿಯನ್ನ ಹೈಕೋರ್ಟಿಗೆ ಸಲ್ಲಿಸ್ತಾರೆ. ನಾನು ನಿರಪರಾಧಿ, ನನಗೆ ಶಿಕ್ಷೆ ಆಗಿತ್ತು, ನನಗೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ. ಅದನ್ನೂ ಕೂಡ ಹೈಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಆತ ನಿರಪರಾಧಿ ಆಗಿದ್ದೇ ಹೌದಾಗಿದ್ರೆ ಹೈಕೋರ್ಟ್ ಆತನಿಗೆ ಪರಿಹಾರವನ್ನ ಒದಗಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇತ್ತು. ಈ ಬೇರೆ ಬೇರೆ ಪ್ರಕರಣದಲ್ಲಿ ಇದಾಗಿತ್ತು. ಅದು ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಅಲ್ಲಿಂದ ಬಿಡುಗಡೆ ಆಗೋದೇ, ಖುಲಾಸೆ ಆಗೋದೇ ಹೊರತು ಆತ ನಿರಪರಾಧಿ ಎನ್ನುವ ಕಾರಣಕ್ಕಲ್ಲ. ಆ ರೀತಿ ಇವರು ಬಿಂಬಿಸ್ತಾ ಇರುವಂತದ್ದು ತಪ್ಪು. ಮತ್ತೆ ಬೀದಿ ಹೋರಾಟಗಳನ್ನ ಮಾಡುವುದರ ಬಗ್ಗೆ ನೀವು ಹೇಳಿದ್ರಿ, ಅದು ಅಕ್ಷರಶಃ ಸತ್ಯ. ಇವರು ಮಾಡಬೇಕಾಗಿರುವಂತದ್ದು ಈ ಆಗ್ಲೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದಾಗೆ ನರೇಂದ್ರ ಮೋದಿ ಅವರು, ಸಿದ್ದರಾಮಯ್ಯ ಅವರು ಹೇಳಿ ಆಗುವಂತದ್ದಲ್ಲ. ಈ ದೇಶದ ಅತ್ಯಂತ ಗೌರವಾನ್ವಿತವಾದಂತಹ ತನಿಖಾ ಏಜೆನ್ಸಿಯಾದಂತಹ ಸಿಬಿಐ ಇದರಲ್ಲಿ ಚಾರ್ಜ್ ಶೀಟ್ ಹಾಕಿದೆ, ಸಿಒಡಿ ಹಾಕಿದೆ. ಇನ್ ಬೇರೆ ಯಾವುದೋ ಬಂದು ಅದರ ಅಧೀನ ಸಂಸ್ಥೆಗಳು ಮಾಡಕ್ಕಾಗೋದಿಲ್ಲ. ಇವ್ರಿಗೆ ಅವಕಾಶ ಇರುವಂತದ್ದು, ಇವ್ರ ಹತ್ರ ಸಾಕ್ಷಿ ಇರುವುದೇ ನಿಜವೇ ಆದರೆ 319 ಅಪ್ಲಿಕೇಶನ್ ಜೊತೆಗೆ ಇವರು ಸುಪ್ರೀಂ ಕೋರ್ಟಿಗಾದರೂ ಆ ಸಾಕ್ಷಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇವರು ಇದನ್ನು ಯಾಕೆ ಮಾಡ್ತಾ ಇಲ್ಲ ಎನ್ನುವುದು ನನ್ನ ಬಹು ಮುಖ್ಯವಾದಂತಹ ಪ್ರಶ್ನೆ. ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮ್ಯಾಲೆ ನೀವು ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.